ಎಲ್ಲರಿಗೂ ಸುನೀತಾ ಹೋಮ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಪಾಂಪ್ಲೆಟ್ ಫಿಶ್ ಕರಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ಪಾಂಪ್ಲೆಟ್ ಫಿಶ್ ಕರಿ ಮಾಡಲಿಕ್ಕೆ ನಾನೊಂದು ಅರ್ಧ ಕೆಜಿಯಷ್ಟು ಪಾಂಪ್ಲೆಟ್ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಒಂದು ಪಾಂಪ್ಲೆಟನ್ನು 3 ಪೀಸಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ಈ ಮೀನು ಇಡೀ ಹಾಕೋದ್ರಿಂದ ಉಪ್ಪು ಚೆನ್ನಾಗಿ ಎಳ್ಕೊಳ್ಳೋದಿಲ್ಲ. ಫ್ರೈ ಮಾಡಲಿಕ್ಕಾದರೆ ತುಂಬ ಚೆನ್ನಾಗಿರುತ್ತೆ. ಇಡೀ ಮೀನು ಹಾಕ್ಕೊಂಡು ಈ ಸಾರೆಲ್ಲ ಮಾಡೋದಾದರೆ ಈ ಥರ ಕಟ್ ಮಾಡಿ ಹಾಕಿದ್ರೇ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿ ಮ್ಯಾರಿನೇಟ್ ಮಾಡಿ ಇಡ್ತಾ ಇದ್ದೀನಿ ಒಂದು ಅರ್ಧ ಗಂಟೆ. ಇದು ಅರ್ಧ ಗಂಟೆ ಆಗೋಷ್ಟರಲ್ಲಿ ನಾವು ಈಗ ಇದಕ್ಕೋಸ್ಕರ ಮಸಾಲನ ರೆಡಿ ಮಾಡ್ಕೊಳ್ಳೋಣ. ಮಸಾಲ ಮಾಡಲಿಕ್ಕೆ ಒಂದು ಪ್ಯಾನಲ್ಲಿ ನಾನು 2 ಟೀ ಸ್ಪೂನಷ್ಟು ಕೊತ್ತಂಬರಿ, 1/4 ಟೀ ಸ್ಪೂನು ಜೀರಿಗೆ, ಹಾಗೆ 1/4 ಟೀ ಸ್ಪೂನಷ್ಟು ಮೆಂತ್ಯ ತೊಗೊಂಡಿದ್ದೀನಿ. ಇದನ್ನು ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದೀನಿ. ಮೀನು ಸಾರೆಲ್ಲ ಮಾಡುವಾಗ ಈ ಥರ ಡ್ರೈ ರೋಸ್ಟ್ ಮಾಡ್ಕೊಂಡು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಪರಿಮಳವಾಗಿ ಬರುತ್ತೆ. ಅದಕ್ಕೆ ನಾನು ಒಂದು 1/4 ಟೀ ಸ್ಪೂನಷ್ಟು ಓಮ್ ಕಾಳನ್ನು ಹಾಕೋತಾ ಇದ್ದೀನಿ. ಓಮ್ ಕಾಳು ಹಾಕೋದ್ರಿಂದ ಮೀನು ತುಂಬ ಚೆನ್ನಾಗಿ ಮೀನು ಸಾರು ಟೇಸ್ಟಿಯಾಗಿಯೂ ಬರುತ್ತೆ, ಹಾಗೆ ಒಳ್ಳೆ ಪರಿಮಳ ಬರುತ್ತೆ. ಅದಕ್ಕೆ ಒಂದು 10-15 ಮೆಣಸನ್ನು ಹಾಕೋತಾ ಇದ್ದೀನಿ. ಅದನ್ನು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿಕೊಂಡು ಎತ್ತಿಟ್ಕೋತಾ ಇದ್ದೀನಿ. ಹಾಗೆ ಗ್ರೈಂಡ್ ಮಾಡಲಿಕ್ಕೆ ಮಸಾಲ 1 ಈರುಳ್ಳಿನ ತಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಈ ಥರ ಸ್ಲೈಸ್ ಮಾಡಿಕೊಂಡು ಹಾಕೋತಾ ಇದ್ದೀನಿ. ಇದು ನಮಗೆ ಗ್ರೈಂಡ್ ಮಾಡಲಿಕ್ಕೋಸ್ಕರ. ಹಾಗೆ ಅದಕ್ಕೆ ಒಂದು 10-15 ಎಸ್ಲು ಬೆಳ್ಳುಳ್ಳಿನೂ ತಗೊಂಡಿದ್ದೀನಿ. ಅರ್ಧ ಟೀ ಸ್ಪೂನಷ್ಟು ಹಳದಿ ಪುಡಿ ಇದಕ್ಕೆ ಹಾಕೋತಾ ಇದ್ದೀನಿ. ಆಲ್ರೆಡಿ ನಾನು ಮ್ಯಾರಿನೇಟ್ ಮಾಡಲಿಕ್ಕೆ ಹಾಕಿದ್ದೆ, ಆದ್ರೂ ಮಸಾಲ ಗ್ರೈಂಡ್ ಮಾಡಲಿಕ್ಕೋಸ್ಕರ ಒಂದು ಅರ್ಧ ಟೀ ಸ್ಪೂನ್ ಹಾಕೋತಾ ಇದ್ದೀನಿ. ನಾನು 1 ಕಾಯಿ ಒಳೆ ತೊಗೊಂಡಿದ್ದೀನಿ. ಅದರಲ್ಲಿ 1 ಮುಷ್ಟಿಯಷ್ಟು ಮಸಾಲ ಗ್ರೈಂಡ್ ಮಾಡಲಿಕ್ಕೆ ಹಾಕೋತಾ ಇದ್ದೀನಿ. ಉಳಿದಿದ್ದ ಕಾಯಿ ತುರಿನ ಕಾಯಿ ಹಾಲು ಮಾಡಿ ಎತ್ಕೋತಾ ಇದ್ದೀನಿ. ಈ ಕಾಯಿ ಹಾಲು ನಮಗೆ ಫಿಶ್ ಗ್ರೇವಿ ಮಾಡಲಿಕ್ಕೆ, ಇದನ್ನು ಲಾಸ್ಟಿಗೆ ಉಯ್ಕೊಳ್ಳಿಕ್ಕೆ. ಹಾಗೆ ಒಂದು ಸಣ್ಣ ತುಂಡು ಹುಳಿ ಹಾಕ್ಕೊಂಡು ಮಸಾಲಾನ ಚೆನ್ನಾಗಿ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. ಹಾಗೆ ಒಂದು ಮಣ್ಣಿನ ಪಾತ್ರೆಯಲ್ಲಿ 1 ಟೇಬಲ್ ಸ್ಪೂನಷ್ಟು ತೆಂಗಿನೆಣ್ಣೆನ ಹಾಕ್ಕೊಂಡು 1 ಈರುಳ್ಳಿ, 1 ಟೊಮೆಟೊ ಹಣ್ಣು, 2 ಹಸಿಮೆಣಸಿನ್ಕಾಯಿ, 1 ಇಂಚಷ್ಟು ಶುಂಠಿ ಜಜ್ಜಿದ್ದು ತಗೊಂಡು ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೋತಾ ಇದ್ದೀನಿ. ಜಾಸ್ತಿ ಫ್ರೈ ಅಲ್ಲ, ಬಾಡಿ ಹೋದರೆ ಸಾಕು. ಅದಕ್ಕೇ ಈ ಗ್ರೈಂಡ್ ಮಾಡಿಟ್ಟಿದ್ದ ಮಸಾಲನ್ನು ಹಾಕೋತಾ ಇದ್ದೀನಿ. ಈ ಥರ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಅಲುಗಾಡಿಸಿ ಫ್ರೈ ಮಾಡಿದಾಗ ನಾವು ಹಾಕಿದ ಎಣ್ಣೆ ಇದೆಯಲ್ವ, ಅದು ಮಸಾಲದ ಮೇಲ್ಗಡೆ ಬರೋವಷ್ಟು ನಾವು ಫ್ರೈ ಮಾಡ್ಕೋಬೇಕು. ಈ ಥರ ಎಣ್ಣೆ ಮೇಲೆ ಬರುತ್ತೆ ಅಲ್ಲಿವರೆಗೂ ಫ್ರೈ ಮಾಡಿಕೊಂಡ್ರೆ ಮೀನು ಸಾರು ತುಂಬ ರುಚಿಯಾಗಿರುತ್ತೆ. ಹಾಗೆ ಒಳ್ಳೆ ಪರಿಮಳನೂ ಬರುತ್ತೆ. ಈ ಟೊಮೆಟೊನ್ನು ಈರುಳ್ಳಿದೆಲ್ಲ ಹಸಿ ವಾಸನೆ ಎಲ್ಲ ಹೋಗುತ್ತೆ. ಆವಾಗ ತುಂಬ ಟೇಸ್ಟಿಯಾಗಿ ಬರುತ್ತೆ. ಅದೇ ಜಾರಿಗೆ ನಾನು ಗ್ರೈಂಡ್ ಮಾಡಿಟ್ಟಿದ್ದ ಮಸಾಲದ ಜಾರಿಗೆನೆ ಸ್ವಲ್ಪ ನೀರು ಹಾಕಿ ಇದಕ್ಕೆ ಉಯ್ಕೋತಾ ಇದ್ದೀನಿ. ಹಾಗೆ ಜಾಸ್ತಿ ತೆಳು ಮಾಡ್ತಾ ಇಲ್ಲ, ದಪ್ಪನೇ ಇಡ್ತಾ ಇದ್ದೀನಿ ಗ್ರೇವಿನ. ನೋಡಿ, ತುಂಬ ದಪ್ಪ ಇದೆ ಗ್ರೇವಿ. ಮೀನು ಸಾರೆಲ್ಲ ಮಾಡುವಾಗ ಈ ಗ್ರೇವಿ ಎಲ್ಲ ದಪ್ಪ ಇರಬೇಕು, ಆವಾಗಲೇ ತುಂಬಾ ಚೆನ್ನಾಗಿ ಬರುತ್ತೆ ಮೀನು ಸಾರು. ಹಾಗೆ ನಾನು ಮ್ಯಾರಿನೇಟ್ ಮಾಡಿಟ್ಟಿದ್ದ ಮೀನನ್ನು ಹಾಕೋತಾ ಇದ್ದೀನಿ. ಒಂದೊಂದಾಗಿ ಮೀನನ್ನು ಹಾಕ್ಕೊಂಡು ಸೌಟು ಹಾಕ್ಕೊಂಡು ಜಾಸ್ತಿ ತಿರುಗಿಸ್ಲಿಕ್ಕೆ ಹೋಗಬಾರ್ದು, ಯಾಕಂದರೆ ಮೀನು ಪುಡಿಯಾಗಿಬಿಡುತ್ತೆ. 1-2 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಈ ಮೀನೆಲ್ಲ ತುಂಬ ಬೇಗನೆ ಬೆಂದುಬಿಡುತ್ತೆ. ತುಂಬ ಸಾಫ್ಟ್ ಇರೋ ಮೀನಿದು. ಹಾಗೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ.
ನಾನು ಮ್ಯಾರಿನೇಟ್ ಮಾಡಲಿಕ್ಕೆ ಆವಾಗಲೇ ಉಪ್ಪು ಹಾಕಿದ್ದೆ. ಈ ಉಪ್ಪು ಗ್ರೇವಿಗೋಸ್ಕರ ಮಾತ್ರ, ಮೀನಿಗೆ ಆಲ್ರೆಡಿ ಉಪ್ಪು ಎಳ್ಕೊಂಡಿರುತ್ತೆ. ಹಾಗೆ ಒಂದು ಕುದಿ ಬಂದಮೇಲೆ ನಾವು ಮಾಡಿಟ್ಟಿದ್ದ ತೆಂಗಿನ ಹಾಲನ್ನು ಇವಾಗ ಹಾಕೋಬೇಕು ಇದ್ರ ಮೇಲ್ಗಡೆ. ನಾನು ಗ್ರೇವಿ ದಪ್ಪ ಏನಕ್ಕೋಸ್ಕರ ಮಾಡಿದ್ದೆ ಅಂದರೆ, ಈಗ ತೆಂಗಿನ ಹಾಲು ಹಾಕಿದಾಗ ಅದರದ್ದು ಎರಡೂ ಮಿಕ್ಸ್ ಆಗಿ ಒಳ್ಳೆ ರೀತಿಯಲ್ಲಿ ನೋಡಿ, ದಪ್ಪನೂ ಇಲ್ಲ ತೆಳುವೂ ಇಲ್ಲ, ಆ ಥರ ಆಗುತ್ತೆ ಗ್ರೇವಿ. ಮೊದಲೇ ನಾವು ತುಂಬ ತೆಳುವಾಗಿ ಮಾಡಿದರೆ ತೆಂಗಿನ ಹಾಲು ಹಾಕಿದಾಗ ಇನ್ನೂ ತೆಳುವಾಗಿಬಿಡುತ್ತೆ. ಅದಕ್ಕೋಸ್ಕರ ಮೊದಲೇ ಗ್ರೇವಿನ ದಪ್ಪ ಇಟ್ಟು ಕೊನೆಗೆ ಸ್ವಲ್ಪ ತೆಂಗಿನ ಹಾಲು ಹಾಕಿದರೆ ಆವಾಗ ಎರಡೂ ರೀತಿಯ ಪ್ರಮಾಣ ಒಂದೇ ಥರ ಬಂದು ಗ್ರೇವಿ ತುಂಬ ಚೆನ್ನಾಗಿ ಬರುತ್ತೆ. ಎಲ್ಲ